ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬರ್ತಾರೆ ಅಂತ, ಹಂಗೆ ನಾವು ಎಲ್ಲಾ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಿ ನಾವು ಕೆಲಸವನ್ನ ನಾವು ಮಾಡ್ಕೊಂಡು ಹೋಗ್ತೇವೆ. ಇನ್ನೊಂದು 3-4 ದಿನದಲ್ಲೇ ಬಹುಶಃ ನಿನ್ನೆ ಸ್ಕ್ರೀನಿಂಗ್ ಕಮಿಟಿ ಎಲೆಕ್ಷನ್ ಮುಗಿದಿದೆ. 3-4 ದಿನದಲ್ಲೇ ನಮ್ಮನ್ನ ದೆಹಲಿ ಕರೀತಾರೆ. ಬಹುಶಃ 15ನೇ ತಾರೀಕು 14ನೇ ತಾರೀಕು ಕರಿಬಹುದು. ನಿನ್ನೆ ಇತ್ತು, ನಾವಿಲ್ಲಿ ನಿನ್ನೆ ಮೀಟಿಂಗ್ ಮುಗಿಸಿದ್ದೇವೆ. ಅದಾದ್ಮೇಲೆ ನೆಕ್ಸ್ಟ್ ಡೇನೆ ನಾವು ಕ್ಯಾಂಡಿಡೇಟ್ಗಳನ್ನ ನಾವು ಅನೌನ್ಸ್ಮೆಂಟ್ ಮಾಡ್ತೇವೆ. ನಾನು ಹೇಳಲಿಕ್ಕೆ ಇಷ್ಟ, ಯಾರಿಗೂ ಕೂಡ ಅನ್ಕಂಡೀಷನಲ್ ಆಗಿ ನಾನು ಇವತ್ತು ಅಡ್ಮಿಷನ್ ಮಾಡ್ಕೊಂಡಿದ್ದೇನೆ. ಯಾರಿಗೂ ಕೂಡ ಕಂಡೀಷನ್ ಆಗಿ ನಿಮ್ಗೆ ಟಿಕೆಟ್ ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಳಿದ್ದು ಕೊಡ್ತೀನಿ ಅನ್ನೋದು ಯಾರಿಗೂ ಕೂಡ ಇಲ್ಲ. ಪ್ರಾಮಾಣಿಕವಾಗಿ ಕಾರ್ಯಕರ್ತರಂತೆ ಕೆಲಸ ಮಾಡಬೇಕು. ಹೊಸಬರು ಹಳಬರು ಅನ್ನೋದು ಮರೆತು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗೋಣ. ಅರ್ಹತೆ ತಕ್ಕಂತೆ ಅಧಿಕಾರ ಖಂಡಿತ ಸಿಕ್ಕೇ ಸಿಗ್ತದೆ. ಆದ್ರಿಂದ ಯಾರು ಕೂಡ ಗಾಬರಿ ಮಾಡ್ಕೊಳ್ಳೋದಾಗೂ ಹೋಗ್ಬೇಡ. ಈಗ ಜಯಪ್ರಕಾಶ್ ಬಂದ್ರು, ಕುಮಾರಸ್ವಾಮಿ ಬಂದ್ರು, ಶೆಟ್ರು ಬಂದ್ರು, ಇನ್ನೊಬ್ರು ಬಂದ್ರು, ನಮ್ಮ ಚೇರಲ್ಲಿ ಖಾಲಿ ಆಗ್ಬಿಡ್ತದೆ ಅಂತೇಳಿ ಯಾರು ಗಾಬರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಮ್ಮ ಜೊತೆ ನಮ್ಮ ಕಷ್ಟ ಕಾಲದಲ್ಲಿ ಯಾರೆಲ್ಲ ಉಳ್ಕೊಂಡಿದ್ದಾರೆ ಅವ್ರಿಗೆ ಗೌರವನ್ನ ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋಗುವಂತ ಕೆಲಸ ನಾವು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನೀವು ಕೂಡ ಪಕ್ಷದ ಸಂಘಟನೆಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಎಲ್ಲರ ಶಕ್ತಿಯನ್ನ ಬಳಸಿಕೊಂಡು ಪಕ್ಷದ ಸಂಘಟನೆಯನ್ನ ಮಾಡಬೇಕು ಅನ್ನೋದು ಕೂಡ ನಾನು ತಮ್ಮೆಲ್ಲರೂ ಕೂಡ ನಾನು ಸೂಚನೆಯನ್ನು ಮಾಡಿ, ಇವತ್ತು ಇಂತಹ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ, ಸೇರ್ಪಡೆ ಕಾರ್ಯಕ್ರಮದಲ್ಲಿ ನಮ್ಮ ಇಬ್ಬರು ಜಿಲ್ಲಾ ಸಚಿವರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ಪರಮೇಶ್ವರ್ ಅವರು, ಮಧು ಬಂಗಾರಪ್ಪನವರು ಮತ್ತು ಎಲ್ಲ ಶಾಸಕರು ಎಲ್ಲ ಸೇರಿ ಇವತ್ತು ಬಂದು ಇಂಥ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಸಾಕ್ಷೀಭೂತ ಆಗಿದ್ದಾರೆ. ಇವತ್ತು ನಮ್ಮ ಅನೇಕ ವಿಚಾರಗಳನ್ನ, ನಮ್ಮ ಇತಿಹಾಸವನ್ನು ಕೂಡ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ BL ಶಂಕರ್ ಅವರು ತಮಗೆ ತಿಳಿಸಿದ್ದಾರೆ. ಸೊ ಅದರಿಂದ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ಈ ಕಾರ್ಯಕ್ರಮವನ್ನ ಬಹಳ ಸಂತೋಷದಿಂದ, ನಿಮ್ಮೆಲ್ಲರೂ ಕೂಡ ಬಹಳ ಸಂತೋಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ನನ್ನ ಈ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.